ಯಾಕಂದರೆ ಕುಮಟಳ್ಳಿ ಅವ್ರಿಗೆ ಈಗ ಏನಾದರೂ ಇವ್ರು ಬಿ ಜೆ ಪಿಗೆ ಹೋಗ್ತಾರಪ್ಪ ಅಂದ್ರೆ ಅವ್ರು ಒಪ್ಪಿದಾರಂದರೆ ಇವರು ಏನೂ ಕೊಡಲಾರ್ದು ಯಾರೂ ಹೋಗೋದಿಲ್ಲ ಬಿ ಜೆ ಪಿಗೆ. ಯಾವ ಪಕ್ಷಕ್ಕಾದ್ರೂ ಇವತ್ತು ಎಲ್ಲ ಪಕ್ಷಗಳು ವ್ಯವಹಾರಕ್ಕಿದ್ದಾವೆ. ಬಿ ಜೆ ಪಿಗರು ಅಲ್ತನಿಯಲ್ಲೇ ಮತ್ತೊಬ್ರು ಕೊಡೋಂಗಿಲ್ಲಪ್ಪ ಅನ್ನುವಂಗೆ ಆಯ್ತಪ್ಪ ಅಂದ್ರೆ ಇವರು ಬಿ ಜೆ ಪಿಗೆ ಹೋಗ್ಬೋದೇನೋ. ಆ ಕುಮಟಳ್ಳಿಯವರು ಕಾಂಗ್ರೆಸ್ ಬರ್ಬೋದೇನೋ, ಯಾರಿಗೂ ಗೊತ್ತು ಹೆಂಗಾಗ್ತದೆ ಅಂತೇಳಿ ಆಯಾ ಸಂದರ್ಭ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ನಮ್ಮ ರಮೇಶ್ ಅವರು ಇದನ್ನು ಮಾತಾಡಿದ್ದು ಇವತ್ತು ವಿಶೇಷವಾಗಿ ಈ ಮಸ್ತು ಪಡ್ಕೊಳ್ಳಿಕತ್ತದ. ಅಂದರೆ ಏನೋ ನಡೆದಪ್ಪ, ಇಲ್ಲೇ ಹೊಗೆ ಆಡ್ತಾ ಇದೆ, ಏನೋ ಒಂದು ನಡೆದದ ಅಂತೇಳಿ ಈ ನಡೆದ ವಿಷಯದಲ್ಲಿ ಇವರು ಮಾತಾಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಮಾತಾಡ್ತಾರೆ ಅವರು, ಏನಂದ್ರೆ ಯತ್ನಾಳರು ಬಿ ಜೆ ಪಿಗೆ ಬಂದರೆ ಒಳ್ಳೆಯದು, ಅನುಕೂಲ ಆಗ್ತದೆ ಅಂತೇಳಿ. ಅಂದ್ರೆ ಈ ಬಾಗಲಕೋಟೆಯಲ್ಲಿ ಆದಂತಹ ನೆಲಗಟ್ಟಿನಲ್ಲೇ ವಿಚಾರ ಮಾಡಿದಾಗ ಯತ್ನಾಳರಿಗೆ ಮೋಸ್ಟ್ಲಿ ಸಿಗ್ಬೋದೇನೋ ಅವಕಾಶ ಅಂತೇಳಿ. ಆದರೆ ಯಾವಾಗ ಸಿಗ್ಬೋದು, ಗೆದ್ದರೆ ಬಾಗಲಕೋಟೆಯನ್ನು ಗೆದ್ದರೆ ನಿಶ್ಚಿತವಾಗಿ ಬಿ ಜೆ ಪಿಯವರು ತೊಗೊಳ್ತಾರೆ ಅವ್ರನ್ನ ಅನ್ನುವಂಥದ್ದು ಈಗಾಗಲೇ ಮಾತುಗಳು ಜೋರು ನಡೆದಿದ್ದಾವೆ. ಆ ಗೆಲ್ಲುವುದರಲ್ಲೇ ಇದೆ ಏನು ಯತ್ನಾಳರ ಭವಿಷ್ಯ. ಹೀಗಾಗಿ ಯತ್ನಾಳ್ ಬಿ ಜೆ ಪಿಗೆ ಮತ್ತು ಯತ್ನಾಳ್ ಸಹಿತ ಸ್ವತಃ ಇವತ್ತು ತಮ್ಮ ಹಿಂದಿನ ಒಂದು ಏನದ ಧಾಟಿ ಯಡಿಯೂರಪ್ಪ ಅವರ ವಿರೋಧವಾಗಿ ಅದಿನ್ನೂ ಕಡಿಮೆ ಆಗಿಲ್ಲ. ಆದರೆ ಜೋಶ್ ಮೊದಲಿನಷ್ಟು ಇಲ್ಲ ಅನ್ನೋದು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತು ಸಂದರ್ಭ ಸನ್ನಿವೇಶದಲ್ಲಿ ಕೆಲವೊಂದಿಷ್ಟು ಏನೋ ಹೊಂದಾಣಿಕೆಗಳು ಮಾಡ್ಕೊಳ್ಬೇಕಾಗ್ತದೆ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಮೊದಲ ಅವರು ಹೊಂದಾಣಿಕೆ ರಾಜಕಾರಣ ವಿರೋಧ ಮಾಡ್ತಾರೆ ಯತ್ನಾಳರು. ಅದಕ್ಕಾಗಿ ಈಗ ಯತ್ನಾಳರು ಬರೋದು ಅನುಕೂಲ ಆಗ್ತದೆ ಅಂದಾಗ ಸಹಜವಾಗಿ ಇಲ್ಲೂ ಉಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ರಮೇಶ್.